ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮೈಸೂರು ಮಹಾದೇವ್. ನಮ್ಮ ಟಾಕ್ಸ್ ವಿತ್ ಯು ಚಾನಲ್ಗೆ ನಿಮ್ಗೆಲ್ಲರೂ ಕೂಡ ಸುಸ್ವಾಗತ. ಬಂಧುಗಳೇ, ಬೆಂಗಳೂರಿನ ಪ್ಯಾಲೇಸ್ ಪಕ್ಕದಲ್ಲಿ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮು ಕೂಡ ಹಸ್ತಂತ ಅವ್ರಿಗೆ ಡೈಲಿ 3 ಟೈಮು ಫ್ರೀಯಾಗಿ ಊಟವನ್ನು ಕೊಡ್ತಾ ಇದ್ದಾರೆ. ಅದು ಎಲ್ಲಿ ಕೊಡ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಟಾಕ್ಸ್ ವಿತ್ ಯು ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ನೋಡೋಣ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸ. ಸರ್ ನಮಸ್ತೆ. ನಮಸ್ಕಾರ ಸರ್, ಪ್ಯಾಲೇಸ್ ಪಕ್ಕದಲ್ಲಿ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮು ಹಸ್ತಂತವ್ರಿಗೆ ಪ್ರಸಾದ ರೂಪದಲ್ಲಿ ಊಟವನ್ನು ಹೊಟ್ಟೆ ತುಂಬ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಇದು ಎಲ್ಲಿ ಕೊಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳಿಸ್ತೀರಾ ಸರ್? ಇದು ದತ್ತಾವತಾರಿ ಸದ್ಗುರು ಸದಾನಂದ ಆಶ್ರಮ, ಪ್ಯಾಲೇಸ್ ರೋಡಲ್ಲಿ ಚಕ್ರವರ್ತಿ ಅಂತ ಲೇಔಟು. ಇದು ದತ್ತಾವತಾರಿ ಸದ್ಗುರು ಸದಾನಂದರು ಪುಣ್ಯಕ್ಷೇತ್ರ ಇದು. ಅವರು ಇಲ್ಲಿ ಸುಮಾರಾಗಿ 81ನೇ 1981ನಿಂದ 1996 ತನಕ ಇಲ್ಲಿ ಇದ್ದರು. ಅವರು ಗುರುಗಳು ಸಗುಣ ರೂಪದಲ್ಲಿ ಅವರು ಈ ಆಶ್ರಮದಲ್ಲಿ ಇರ್ತಾಯಿದ್ರು. ಆವಾಗೆ ಪ್ರತಿನಿತ್ಯ ತ್ರಿಕಾಲ ಪೂಜೆ, ತ್ರಿಕಾಲ ಆರತಿ, ತ್ರಿಕಾಲ ಭಜನೆ ನಡೆದು ತ್ರಿಕಾಲ ಪ್ರಸಾದ ಸಿಗ್ತಿತ್ತು ಭಕ್ತರಿಗೆ. ಆವಾಗೆ ಸುಮಾರು ಒಂದು 200-300 ಜನ ಭಕ್ತರು ಬಂದು ಪ್ರಸಾದ ಸ್ವೀಕಾರ ಮಾಡ್ತಿದ್ರು ಗುರುಗಳಿದ್ದಾಗ. ಆವಾಗೆ 81, ಯಾಕಂದರೆ ಭಕ್ತರ ಸಂಖ್ಯೆ ಕಡಿಮೆ ಇತ್ತು. ದಿನದಿನಕ್ಕೆ ಅವರ ಆಶೀರ್ವಾದ ಪವಾಡಗಳನ್ನು ನೋಡಿ ಭಕ್ತರ ಸಂಖ್ಯೆ ಜಾಸ್ತಿಯಾಗಿ ಈ 96ರಿಂದ ಗುರುಗಳ ಒಂದು ದೇಹ ಬಿಟ್ಟ ಮೇಲೆ ಗುರುಗಳು ಇದ್ದಾಗ ಹೇಳ್ತಾ ಇದ್ರು, ನಾನು ಇದ್ದಾಗೆ ನನ್ನ ಶಕ್ತಿ 4 ಆಣೆ, ನಾನು ದೇಹ ಬಿಟ್ಟ ನಂತರ ನನ್ನ ಶಕ್ತಿ 12ನೇ ಭಾಗ ಅಂತ ಹೇಳ್ತಾ ಇದ್ರು. ಆದ್ದರಿಂದ 96ರಲ್ಲಿ ನಾವು ಎಲ್ಲ ಭಕ್ತರು ಸೇರಿ ಗುರುಗಳ ಒಂದು ದೇಹ ಬಿಟ್ಟ ಮೇಲೆ ಇಲ್ಲಿ ತ್ರಿಕಾಲ ಪೂಜೆ, ತ್ರಿಕಾಲ ಆರತಿ ಆಗಬೇಕಂತೂ ಗುರುಗಳ ಅಪ್ಪಣೆ ಪಡೆದು ನಾವು 95ರಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ ಸುಮಾರು 2000 ಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ವಿ. ಒಂದು ದಿನಕ್ಕೆ 2000 ಜನ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಬೆಳಗ್ಗೆ ಸುಮಾರಾಗಿ ಒಂದು 200-300 ಜನ ಸ್ವೀಕಾರ ಮಾಡ್ತಾರೆ. ಆವಾಗ ಬೆಳಗ್ಗೆ ಒಂದು ಉಪಹಾರ ರೂಪದಲ್ಲಿ ಕೊಡ್ತೀವಿ. ಅದನ್ನೇ ಗುರುಗಳಿಗೆ ಅದನ್ನು ನೈವೇದ್ಯ ಮಾಡಿ, ಆರತಿ ಆದರೆ 8:30 ಆರತಿ ಆದ ನಂತರ ನೈವೇದ್ಯ ಮಾಡಿ ಆ ಒಂದು ಚಿತ್ರಾನ್ನ ಇರ್ಬೋದು, ಪಲಾವ್ ಇರ್ಬೋದು, ಬಿಸಿಬೇಳೆ ಭಾತ್ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಈ ಥರ ನಾನಾ ವೆರೈಟಿಗಳನ್ನು, ಅಂದರೆ ಅದು ಒಳ್ಳೆ ಕ್ವಾಲಿಟಿ. ಇದು ಗುರುವಿಗೆ ಏನು ನೈವೇದ್ಯ ಮಾಡ್ತದೆ ಅದನ್ನೇ ಭಕ್ತರಿಗೆ ಹಂಚ್ತದೆ. ಇಲ್ಲಿ ಸುಮಾರಾಗಿ 200-300-350 ಜನ ಪ್ರತಿನಿತ್ಯ ಬರ್ತಾರೆ. ಬೆಳಗಿನ ಜಾವದಲ್ಲಿ ಸುಮಾರು ಸೋಮವಾರ ಗುರುವಾರ 500 ತನಕ ಆಗ್ಬೋದು. ಮಧ್ಯಾಹ್ನ ಪಂಚಪಕ್ವನ ಇರುತ್ತೆ. ಇಲ್ಲಿ ಮಧ್ಯಾಹ್ನ 12:30ರಿಂದ 2 ಗಂಟೆ ತನಕ ಇರ್ತದೆ. 12ಕ್ಕೆ ಇಲ್ಲಿ ಭಜನೆ, ಒಂದು ಆರತಿ ಹಾಗೂ ಆರತಿ ಅಂತ ಪ್ರಸಾದವಿರ್ತದೆ. ಇಲ್ಲಿ ಪ್ರಸಾದ ರೂಪದಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಹೊಟ್ಟೆ ತುಂಬ ಪ್ರಸಾದವನ್ನು ಕೊಡ್ತದೆ. ಪಲಾವು, ಹೋಳಿಗೆ, 2 ಪಲ್ಯಗಳು, ಆಮೇಲೆ ಮಜ್ಜಿಗೆ ಅನ್ನ, ಸಾಂಬಾರನ್ನ, ಹಿಂಗೆ ಪ್ರತಿನಿತ್ಯ ಭಕ್ತರಿಂದ ನಡೀತದೆ. ಭಕ್ತರು ಏನು ಇಚ್ಛೆಯಿಂದ ಮಾಡಿಸ್ತಾರೆ ಅದೆಲ್ಲವೂ ಮಾಡ್ತಾರೆ. ಪ್ರತಿಯೊಬ್ಬರು ಒಂದು ಹಬ್ಬದ ಊಟವಾಗಿ ಇರ್ತದೆ. ಇಲ್ಲಿ ಮಧ್ಯಾಹ್ನ ಸುಮಾರಾಗಿ ಒಂದು 1000ರಿಂದ 1500 ಜನ ತನಕ ಪ್ರಸಾದ ತಗೊಳ್ತಾರೆ. ಇಲ್ಲಿ ಅಂದರೆ ಪ್ರತಿನಿತ್ಯ 1000 ಜನ ತಗೊಳ್ತಾರೆ. ಸೋಮವಾರ ಗುರುವಾರ 1500 ಜನ ಇರ್ತಾರೆ. ನೈಟು ಅದೇ ಥರ ನೈಟೂ ಭಕ್ತರು ಇಚ್ಛೆಯಂತಲೇ ಇಲ್ಲಿ ಭಜನೆ, ಆರತಿ, ಸತ್ಸಂಗ ಎಲ್ಲ ನಡೀತದೆ. ಆ ಭಕ್ತರಿಂದ ನಡೆಯುವಂಥದ್ದು. ಅವರು ತಮ್ಮ ಇಚ್ಛೆ ಏನಿರ್ತದೆ, ಪಲಾವ್ ಮಾಡಿಸ್ತಾರೆ, ಅನ್ನ ಸಾಂಬಾರು ಮಾಡಿಸ್ತಾರೆ, ಅನ್ನ ಮಜ್ಜಿಗೆ ಇರುತ್ತೆ, ಇಲ್ಲ ಬೇರೆ ಸ್ವೀಟ್ಗಳ ಪಾಯಸಗಳಿರುತ್ತೆ, ಇಲ್ಲ ಹೋಳಿಗೆ ರೂಪದಲ್ಲಿರುತ್ತೆ. ಬೇರೆ ಬೇರೆ ಅವರ ಇಚ್ಛೆ ಅನುಸಾರ ಇಲ್ಲಿ ಪ್ರಸಾದವನ್ನು ಮಾಡ್ತದೆ. ಅದನ್ನೇ ಭಕ್ತರಿಗೆ ಅನಿಸ್ತದೆ. ಇದು ಪ್ರತಿಯೊಂದು ಭಕ್ತರಿಂದನೇ ನಡೀತದೆ. ಇಲ್ಲಿ ಮಾಡ್ತಾರೆ ಅವ್ರು ಪ್ರತಿನಿತ್ಯ. ಹೌದು, ಇವತ್ತು ನನ್ನ ಪ್ರಸಾದ ಇರಲಿ, ನಾಳೆ ಅದಂತ ಕ್ಯೂ ಹಚ್ಚಿ ಪ್ರತಿನಿತ್ಯ ಬರೆಸಿ ಹೋಗ್ತಾರೆ. ಇಲ್ಲಿ ಹೌದು, ಅದಕ್ಕೂ ಕ್ಯೂ ಇದೆ. ನಾವು ಒಂದು ತಿಂಗಳು ಅಡ್ವಾನ್ಸ್ ಬೋರ್ಡ್ ಹಾಕಿಡ್ತೀವಿ, ಅಲ್ಲಿ ಬರೆದು ಹೋಗ್ತಾರೆ ಪ್ರತಿನಿತ್ಯ. ನಾಳೆ ಗುರುವಾರ ನಂದು ಪಾದ ಪೂಜೆ, ಅಭಿಷೇಕ, ನಾನು ಪ್ರಸಾದವನ್ನು ಹಂಚ್ತೀನಿ ಅಂತ ಹೇಳ್ತಾರೆ ಇಲ್ಲಿ. ಆದರೆ ಯಾರು ಇವತ್ತು ಯಾರು ಮಾಡಲಿಲ್ಲ ಅಂದರೆ ಅದು ನಮ್ಮ ಆಶ್ರಮದ ವತಿಯಿಂದನೇ ನಾವು ಮಾಡ್ತೀವಿ.
ಆ ಥರ ಯಾವ ಥರ ಆಗಿದೆ? ಆಗತ್ತೆ ಒಮ್ಮೊಮ್ಮೆ ಯಾವ ಆಗುತ್ತೆ, ಬಟ್ 70-80% ಭಕ್ತರಿಂದನೇ ನಡೀತೆ ಇಲ್ಲಿ. ಪ್ರೇರಣೆನೇ ಬಹಳ ಮುಖ್ಯ. ಗುರುಗಳು ಬಂದಾಗೆ ಮೊದಲ ಹೊಟ್ಟೆ ತುಂಬ ಊಟ ಮಾಡು ಅಂತ ಹೇಳ್ತಾ ಇದ್ರು, ಮೊದಲು ಪ್ರಸಾದ ತಗೋ ಅಂತ ಹೇಳ್ತಿದ್ರು, ಹಸಿದವನಿಗೆ ಅನ್ನ ಕೊಡಬೇಕು ಅಂತ ಹೇಳ್ತಾ ಇದ್ರು. ಮೊದಲ ನಿಮ್ಮ ಜಠರದಲ್ಲಿ ಜಠರಾಗ್ನಿ ದೇವತೆ ಇರ್ತಾನೆ, ಆ ಜಠರಾಗ್ನಿಯನ್ನು ಶಾಂತ ಮಾಡಿ ಆಮೇಲೆ ನೀವು ಆಧ್ಯಾತ್ಮಿಕ ಬನ್ನಿ, ಆರ್ತಿಗೆ ಬನ್ನಿ ಅಂತ ಹೇಳ್ತಾ ಇದ್ರು. ಆದ್ದರಿಂದ ಇಲ್ಲಿ ಆದರೂ ಬರ್ಬೇಕು, ಇಲ್ಲಿ ಭಕ್ತಿ ಕಾರಣ ಯಾವ ವರ್ಗದವ್ರಂತಿಲ್ಲ, ಯಾವ ಬಡವ ಶ್ರೀಮಂತ ಇಲ್ಲ, ಎಜುಕೇಷನ್ ಅಂತಿಲ್ಲ, ಎಲ್ಲ ಕಡು ಬಡವರಿಂದ ದೊಡ್ಡ ಅಧಿಕಾರಿಗಳು ಮಿನಿಸ್ಟ್ರ್ ತನಕ ಬಂದು ಪ್ರಸಾದನ ಸ್ವೀಕಾರ ಮಾಡ್ತಾರೆ ಇಲ್ಲಿ. ಹೌದು, ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ವಿಧಾನಸೌಧದಲ್ಲಿರೋಂಥ IAS ಅಧಿಕಾರಿಗಳು, ದೊಡ್ಡ ಇವನ್ ಸಾಕಷ್ಟು ಮಿನಿಸ್ಟ್ರುಗಳು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿದಂಥ ಉದಾಹರಣೆಗಳು. ಇಲ್ಲಿ ಬಂಗಾರಪ್ಪ ಬಂದಿದ್ದಾರೆ, SM ಕೃಷ್ಣ ಅವರು ಬಂದಿದ್ದಾರೆ, ಆಮೇಲೆ ಧರ್ಮಸಿಂಗ್ ಅವ್ರು ಬಂದಿದ್ದಾರೆ, ಹಿಂದೆ ಕಾದಂಥವ್ರು, ಇನ್ನು ಸಾಕಷ್ಟು ಈಗಿನ ಮಿನಿಸ್ಟರ್ಗಳೆಲ್ಲ ಬಂದು ಹೋಗಿದ್ದಾರೆ. ಈಗ IAS ಅಧಿಕಾರಿಗಳು, ಬೆಂಗಳೂರಿನ DC ಈಗ ನಮ್ಮ ಆಶ್ರಮದ ರಿಸೀವರ್ ಅವರು, ಟ್ರಸ್ಟಿ ದಯಾನಂದ್ ಅಂತಂದು, ಈಗ ಪ್ರೆಸೆಂಟ್ ರಿಷಿ ಅವರು ಒಬ್ಬರು ಟ್ರಸ್ಟಿ, ಒನ್ ಆಫ್ ದಿ ಟ್ರಸ್ಟಿ ಅವರು. ಈಗ ಶ್ರೀ ಸದ್ಗುರು ದತ್ತಾವತಾರಿಗಳು ಸದಾನಂದ ಮಹಾರಾಜರಿವರು ಪ್ರತ್ಯಕ್ಷ ಭಗವಂತನ ಸ್ವರೂಪಿ ಇವರು. ಮೂಲತಃ ಇವರು ಯಾದಗಿರಿ ಡಿಸ್ಟಿಕ್ ಅಂತ ಇದೆ ಈಗ ಉತ್ತರ ಕರ್ನಾಟಕದಲ್ಲಿ, ಗುಲ್ಬರ್ಗ ಹತ್ರ ಯಾದಗಿರಿ ಡಿಸ್ಟಿಕ್ಕು, ಅಲ್ಲಿ ಸುರಪುರ ತಾಲೂಕದಲ್ಲಿ ಕೆಂಬಾವಿ ಹೋಬಳಿಯಲ್ಲಿ ಪರಸನಹಳ್ಳಿ ಅಂತ ಬರ್ತದೆ. ಪರಸನಹಳ್ಳಿ ಇವರ ಹುಟ್ಟೂರದು. ಆದರೆ ಇವರು ವಿಲಕ್ಷಣವಾಗಿದ್ದರು. ಹುಟ್ಟೂರಿನ ಬಗ್ಗೆ ಹೆಚ್ಚಿಗೆ ಮಾಹಿತಿ ಮೊದಲು ಇರಲಿಲ್ಲ. ಇವರು ತಾವು ಜೀವಿತವಾಗಿ ಅವರು ಸಗುಣ ರೂಪದಲ್ಲಿದ್ದಾಗೆ ಅದರ ಬಗ್ಗೆ ಹೆಚ್ಚಿಗೆ ಮಹತ್ವ ಕೊಡಲಿಲ್ಲ. ಅವರ ಹುಟ್ಟೂರಿನ ಬಗ್ಗೆ ಆಗಲಿ, ತಂದೆ ತಾಯಿಗಳ ಬಗ್ಗೆ ಆಗಲಿ ಅವರು ಹೆಚ್ಚಿಗೆ ವಿವರಗಳನ್ನು ಕೊಡಲಿಲ್ಲ. ಆಮೇಲೆ ಮುಂದೆ ನನ್ನ ಭಕ್ತ ಎಲ್ಲ ಇದನ್ನು ನೋಡ್ಕೊಳ್ತಾನಂತ ಹೇಳಿ ಆ ಭಕ್ತನಿಂದ ನಮಗೆ ಎಲ್ಲವೂ ಗೊತ್ತಾಯಿತು. ಗುರುಗಳು ಒಂದು ಪರಸನಹಳ್ಳಿ ಹುಟ್ಟಿದ್ರು, ಪರಸನಹಳ್ಳಿಯಲ್ಲಿ ಇದು ಮಾಡಿದರು. ಈಗ ಅಲ್ಲಿ ಪರಸನಹಳ್ಳಿಯಲ್ಲಿ ದೊಡ್ಡ ಆಶ್ರಮವಾಗಿ ಇದೆ. ಅದಕ್ಕೆ ಮೂಲ ಕಾರಣ ವಿ ಶಂಕರ್ ಅವರು, ಬೆಂಗಳೂರಿನ XDC. ಅದನ್ನ ಸದ್ಗುರುಗಳು ಸದಾನಂದರು ವಿಲಕ್ಷಣವಾಗಿದ್ದರು. ಹುಟ್ಟಿದಾಗ ಇವರ ನಾಲಿಗೆ ಒಂಥರ ಇತ್ತು, ನೋಡಲಿಕ್ಕೆ ವಿಕಾರ ರೂಪವಾಗಿದ್ದರು. ಅವರು ಒಂಥರ ಹುಚ್ಚನ ಒಂದು ಆ ಥರ ಸ್ವಭಾವ ಆ ಥರ ಇವರದಲ್ಲಿ ಇತ್ತು. ಆವಾಗ ಇವರ ತಂದೆ ತಾಯಿಗಳು ತುಂಬ ಬೇಜಾರಾಗಿ, ಇವರು ಏನು ವಿಲಕ್ಷಣವಾಗಿದ್ದಾರಲ್ಲ, ಈ ಮಗು ಎಂಥದ್ದು, ಇದರಿಂದ ನಮ್ಗೆ ತೊಂದರೆ ಆಗತ್ತಲ್ಲ ಅಂತ ಅಂದ್ಕೊಂಡು ಆ ಮಗುವನ್ನಲ್ಲಿ ಕಾಡಿನಲ್ಲಿ ಬಿಟ್ಟು ಬರಲಿಕ್ಕೆ ಅವ್ರಿಗೆ ಹೇಳಿದರು. ಅದೇ ರೀತಿ ಅವರು ಕಾಡಿನಲ್ಲಿ ಬಿಟ್ಟು ಬಂದ ಮೇಲೆ ಒಂದು ದತ್ತನ ಕೃಪೆಯಾಗಿ ಸಾಕ್ಷಾತ್ ದತ್ತನೇ ಬಂದು ಇವರಿಗೆ ಆಶೀರ್ವಾದ ಮಾಡಿ, ಹಾಗೆ ಬಗಲಾಂಬಿಕೆ, ಸಿಂಧನೂರಿನ ಬಗಲಾಂಬಿಕೆ ಇವರು ಸಂರಕ್ಷಣೆ ಮಾಡಿ, ನೀನು ನಾಲಿಗೆ ಮೇಲೆ ಓಂ ಅಂತ ಬರೆದು, ಅವರ ನಾಲಿಗೆ ಬಹಳ ವಿಲಕ್ಷಣವಾಗಿತ್ತದು. ಅದರಲ್ಲಿ ನೀನು ಏನು ನುಡಿತೆ ಅದು ಸತ್ಯವಾಗುತ್ತದೆ, ನೀನೇನು ಸಂಕಲ್ಪ ಮಾಡ್ತೆ ಅದು ಸತ್ಯವಾಗುತ್ತೆ ಅಂತ ಹೇಳಿದರು. ಅದರಂತೆ ಭಗವಂತ ಅವರು ಏನು ನುಡಿತಾರೆ ಅದು ಸತ್ಯವಾಯಿತು. ನಿನಗೆ ಚಲೋ ಆಗುತ್ತೆ ಅಂದರೆ ನಿನಗೆ ಚಲೋ ಆಗ್ತದೆ, ನಿನಗೆ ಈ ರೋಗ ಇದೆಯಪ್ಪ ಹೋಯ್ತು ಹೋಗು ಅಂದರೆ ಹೋಯ್ಬಿಡ್ತು. ಆ ಥರ ಉದಾಹರಣೆಗಳು, ಸತ್ತಂಥವ್ರನ್ನ ಬದುಕಿದಂಥ ಉದಾಹರಣೆಗಳಿವೆ ಇಲ್ಲಿ, ಬದುಕಿಸಿದ್ದಾರೆ ಅಂಥ ಉದಾಹರಣೆಗಳಿವೆ ಇಲ್ಲಿ. ಇವರು ಪ್ರತ್ಯಕ್ಷ ಮೃತ್ಯುಂಜಯ ಸ್ವರೂಪಿ, ಸಾಕ್ಷಾತ್ ಈಶ್ವರನ ಸ್ವರೂಪಿ. ನಮ್ಮ ಆಶ್ರಮದಲ್ಲಿ ಉಮಾ ನಾಡಿಗೇರಂತ ಒಬ್ಬ ಭಕ್ತರು, ಅವರು ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಡ್ತಿದ್ರು. ಬಾಬಾ ಅವರ ಹಾಡುಗಳನ್ನ ಬರೆದು ತಾವೇ ಸಾಹಿತ್ಯ ಸಂಗೀತ ರಚನೆ ಮಾಡಿ ಅವುಗಳನ್ನು ಬಾಬಾ ನಿದ್ರಿಗೆ ಹಾಡ್ತಿದ್ರು. ಹೀಗಾಗಿ ಬಾಬಾನ ಅಂತರತ್ನದ ಭಕ್ತರಾದರು. ಅವ್ರ ಹಾಡುಗಳನ್ನ ಕೇಳಬೇಕಂದ್ರೆ ಬಾಬಾ ಭಾಳ ಸಂತೋಷ ಪಡ್ದು. ಬಾಬಾ ಸದ್ಗುರು ಗಾಯನ ಪ್ರಿಯರವ್ರಿಗೆ, ಸಂಗೀತ ಅಂದರೆ ತುಂಬ ಇಷ್ಟ ಅವ್ರಿಗೆ. ಆ ಸಂಗೀತ ಹಾಡುಗಳನ್ನ ಕೇಳ್ತಾ ಇದ್ದರೆ ಅವರು ಭಕ್ತಿ ಪರವಶರಾಗಿ ಸಮಾಧಿ ಸ್ಥಿತಿ ತಲುಪ್ತಾ ಇದ್ರು ಅವರು. ಆ ರೀತಿ ಅವರು ಉಮಾ ತಾಯಿಯವರು ಹಾಡ್ತಿದ್ರು. ಅವರು ಬಾಬಾನ ಸನ್ನಿಧಿಯಲ್ಲಿ ಪ್ರತಿನಿತ್ಯ, ಬಾಬಾ ಅವರು ಬೆಂಗಳೂರಲ್ಲಿದ್ದಾಗೆ ಪ್ರತಿನಿತ್ಯ ಬಂದು ಸಾಯಂಕಾಲ ಅವರು 1-2 ತಾಸು ಭಜನೆಗಳನ್ನು, ಆರತಿ ಹಾಡುಗಳನ್ನು, ಬೇರೆ ಬೇರೆ ಭಕ್ತ ಒಂದು ದೇವರ ನಾಮಗಳನ್ನ ಹಾಡ್ತಾಯಿದ್ರು. ಬಾಬಾಗೆ ಭಾಳ ಸಂತೋಷ ಪಡ್ತಿದ್ರು ಅವರು. ಬಾಬಾ ಅವರು ಇದ್ದಾಗ ಒಂದು ದಿವಸ ಇದ್ದಕ್ಕಿದ್ದಂಗೆ ಅವರಿಗೆ ಪೂರ್ವ ಕರ್ಮಾನುಸಾರ ಗೊತ್ತಿಲ್ಲ, ಅವರಿಗೆ ಒಂಥರ ಬ್ರೈನ್ ಹೆಮ್ರೇಜ್ ಆಗಿ ಇಲ್ಲಿ ಕೆಳಗಡೆ ಬಿದ್ದುಬಿಟ್ರು.
ರಾತ್ರಿ ಸಂಗೀತ ಆದಮೇಲೆ ಭಜನೆ ಆರತಿ ಆದಮೇಲೆ ಆ ಬಾಬಾ ಅವರೇ ಪ್ರತ್ಯಕ್ಷ ಕೆಳಗಡೆ ಬಂದು ಅವ್ರನ್ನ ತೊಡೆ ಮೇಲೆ ಹಾಕ್ಕೊಂಡು ಹೇಳ್ತಾಯಿ 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 ಅಂತಂದು ಎಬ್ಬಿಸಿ ಆಕೆಗೆ ನೀರನ್ನು ಪ್ರೋಕ್ಷಿಸಿ ಹಾಲು ಕುಡಿಸಿ ಆಯಿತು ನಿನ್ನ ಒಳ್ಳೆಯದಾಗತ್ತೆ ನಿನ್ನ ಅಂತ ಹೇಳಿ ಆಕೆನ ಎಬ್ಬಿಸಿ ಕೂಡಿಸಿ ಆಕೆನ ಅವತ್ತೊಂದು ದಿವಸ ಆಶ್ರಮದಲ್ಲೇ ಇರಿಸಿ ಆಕೆಗೆ ಆರೈಕೆ ಮಾಡಿ ಕಳಿಸಿರು. ಮುಂದೆ ಸುಮಾರಾಗಿ ಅವರು 10-12 ವರ್ಷ ಇದ್ದರು ಅವ್ರು ಜೀವಿತಾವಧಿ ಬದುಕಿದ್ರು ಅವರು. ಆವಾಗ ಬಾಬಾ ಅವರು ಹೇಳಿದರು ಆಕೆಗೆ ಜೀವ ಹೋಗ್ಬಿಟ್ಟಿತ್ತು, ಆಕೆನೇ ಮುಂದಿನ ಒಂದು ಜನ್ಮದಲ್ಲಿ ಆಯುಷ್ಯವನ್ನು ಆಕೆಗೆ ಕೊಟ್ಟಿದ್ದೀನಿ, ಇನ್ನೂ 10-15 ವರ್ಷ ಇರ್ತಾರಂತಂದು ಅವರು ಬಾಬಾ ಅವರು ಇಂಡೈರೆಕ್ಟಾಗಿ ಹೇಳಿದರು. ಸತ್ತಂಥವ್ರನ್ನ ಬದುಕಿಸಿದಂಥ ಉದಾಹರಣೆಗಳು ಇನ್ನೂ 2-3 ಇವೆ ಆಶ್ರಮದಲ್ಲಿ. ಈ ರೀತಿ ಅವರು ಸಾಕ್ಷಾತ್ ಈಶ್ವರನ ಸ್ವರೂಪಿಯವರು. ಅಂದರೆ ಅವರು ನಮ್ಮ ಮದುವೆ ಆದಾಗೆ ರಾಮದೇವರ ಪೂಜೆ ಮಾಡ್ತಾಯಿದ್ರು. ನಮ್ಮ ತಾಯಿ ಹೇಳಿದ್ಲು ಪ್ರತಿ ರವಿವಾರ ರಾಮದೇವರ ಆರತಿ ಮಾಡು ಅಂತ ಹೇಳ್ತಾಯಿದ್ರು. ಆವಾಗ ಗುರುಗಳ ಸಿಕ್ಕ ಮೇಲೆ 92 ಸಿಕ್ಕ ಮೇಲೆ ನಮ್ಮದು 86ಅಲ್ಲಿ ಮದುವೆ ಆಯಿತು. ನಾವು 92 ತನಕ ಅವಳು ಪ್ರತಿ ಭಾನುವಾರ ರಾಮದೇವರ ಆರತಿ ಭಜನೆ ಮಾಡ್ತಿದ್ವಿ. ಗುರುಗಳು ಸಿಕ್ಕ ಮೇಲೆ ಗುರುಗಳಿಗೆ ಆರತಿ ಮಾಡ್ತಾಯಿದ್ವಿ. ಗುರುಗಳಿಗೆ ನಾವು ರಾಮದೇವರ ಆರತಿ ಮಾಡೋದು ಗೊತ್ತಿಲ್ಲ, ಬಿಟ್ಟದ್ದು ಗೊತ್ತಿಲ್ಲ. ಒಂದು ದಿವಸ ನಮ್ಮ ಮಿಸ್ಸಸ್ಸನ್ನು ಕರೆದು ಸುಮಾರು 95ಅಲ್ಲಿ ಕರೆದು, ತಾಯಿ ರಾಮದೇವರ ಆರತಿ ಬಿಟ್ಟಿದೆಯಲ್ಲ ಬಿಡಬೇಡ, ನೀನು ಪ್ರತಿ ಭಾನುವಾರ ಏನು ರಾಮದೇವರ ಆರತಿ ಮಾಡ್ತಿದ್ದೆಲ್ಲ ಆ ಆರತಿ ಮುಂದುವರಿಸುವಂತ ಅವ್ರು ಹೇಳಿದರು. ಗೊತ್ತೇ ಇರಲಿಲ್ಲ ಗುರುಗಳಿಗೆ. ಯಾವಾಗೂ ಮಾತಾಡಿದ್ದಿಲ್ಲ. ಗುರುಗಳೇ ಕರೆದು ಆ ಥರ ಅವ್ರಿಗೆ ಹೇಳಿದರು, ನೀನು ಆರತಿ ಬಿಟ್ಟಿದ್ದೆ, ಆರತಿ ಬಿಡಬೇಡಮ್ಮ, ರಾಮದೇವರಂದರು ಒಂದೇ, ನಾನು ದತ್ತಾತ್ರೇಯನಂದರು ಒಂದೇ ಅನ್ನೋ ಭಾವನದಲ್ಲಿ ಹೇಳಿದರು. ಆಮೇಲೆ ನನಗೆ ರುದ್ರಾಕ್ಷಿನ ಕೊಟ್ಟಿದ್ದಾರೆ, ಸಾಲಿಗ್ರಾಮ ಕೊಟ್ಟಿದ್ದಾರೆ ಪಾದಪೂಜೆ ಮಾಡೋದ್ನಾಗೆ, ಪಾದಕಗಳನ್ನು ಕೊಟ್ಟಿದ್ದಾರೆ. ಹೀಗೆ ನಾನಾ ರೀತಿಯ ಆಶೀರ್ವಾದವನ್ನು ಮಾಡಿದ್ದಾರೆ ನಮ್ಮ ಫ್ಯಾಮ್ಲಿಗೆ ಅವರು. ಒಬ್ಬ ಭಕ್ತರು ನೋಡಿದ್ವಿ, ಅವ್ರು ನಡಿಲಿಕ್ಕೆ ಬರ್ತಿದ್ದಿಲ್ಲ, ಅವ್ರ ಎತ್ಕೊಂಡು ಬರ್ತಿದ್ರು. ಅವ್ರಿಗೆ ಆಶೀರ್ವಾದ ಮಾಡಿದ್ರು, ನೀನು ಸ್ಕೂಟ್ರಲ್ಲಿ ಬರ್ತೆ ಅಂತ ಹೇಳಿ. ಅದೇ ಥರ ಅವರು ನೀನು ಆರತಿಗೆ ಬಾ, ನೀನು ಒಳ್ಳೇದಾಗಂತ ಹೇಳಿದ್ರು. ಅವರು ಆರತಿಗೆ ಬರ್ಲಿಕ್ಕೆ ಶುರು ಮಾಡಿದರು. ಆವಾಗ ಅವರು ದಿನ ಕ್ರಮೇಣ ನಡ್ಕೊಂಡು ಬರ್ಲಿಕ್ಕೆ ಶುರುವಾಗಿ ಆಮೇಲೆ ಸ್ಕೂಟ್ರಲ್ಲಿ ಬರ್ಲಿಕ್ಕಾದ್ರು. ಅಂಥ ಒಂದು ನೋಡಿದ್ವಿ. ಆಮೇಲೆ ಇಲ್ಲಿ ನಾನು ನೋಡಿಲ್ಲ, ನಾನು ಕೇಳಿದ್ದೇನೆಂದರೆ, ಹಿಂದೆ ಸುಮಾರಾಗಿ 84-85ರಲ್ಲಿ ಬೂಟಾ ಸಿಂಗ್ ಅಂತ ಸೆಂಟ್ರಲ್ ಮಿನಿಸ್ಟರ್ ಒಬ್ಬರಿದ್ದರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಕಾಲಕ್ಕೆ. ಅವರು ಮಿಸ್ಸಸ್ಸಿಗೆ 2 ಕಾಲುಗಳು ಹೋಗಿಬಿಟ್ಟಿದ್ವು. ಅವರು ವೀಲ್ ಚೇರಲ್ಲೇ ಜೀವನ ಮಾಡ್ತಾಯಿದ್ರು. ಅವರು ಜಗತ್ತಿನಾದ್ಯಂತ ಎಲ್ಲ ಕಡೆ ತೋರಿಸಿ, ಎಲ್ಲೂ ಕಡಿಮೆ ಆಗಲಿಲ್ಲ ಅವ್ರಿಗೆ. ಸುಮಾರು 84-85ರಲ್ಲಿ ಗುರುಗಳ ಹತ್ರ ಒಬ್ಬರು ಕರ್ನಾಟಕದಲ್ಲಿ ರಮೇಶ್ ಅಂತ ಮಿನಿಸ್ಟ್ರ್ ಇದ್ದರು. ಅವರು ಕರ್ಕೊಂಡು ಬಂದರು, ಬೂಟಾ ಸಿಂಗ್ ನಮ್ಮ ಗುರುಗಳಿದ್ದಾರೆ ಬನ್ನಿ ನಿಮ್ಮ ಮಿಸ್ಸಸ್. ಅವರು ಇಲ್ಲಿ ಬಂದು ಕರ್ಕೊಂಡು ಬಂದ ಮೇಲೆ ಗುರುಗಳು ಅವ್ರನ್ನೇ ವೀಲ್ ಚೇರ್ಲಿ ಕರ್ಕೊಂಡ್ಬಂದು ಕೂಡಿಸಿದ್ರು. ಗುರುಗಳು ತಾಯಿ ಏಳು ತಾಯಿ ಅಂತ 3 ಸಲ ಹೇಳಿದ್ರೆ, ಅವಾಗ ಜನರು ಅವ್ರನ್ನ ಎಬ್ಬಿಸ್ಲಿಕ್ಕೆ ಬಂದರು. ಯಾರೂ ಎದ್ದು ಮುಟ್ಟಬೇಡಿ ಅಂತ ಹೇಳಿದ್ರು. ಅವರೇ ಎದ್ದು ಬಂದು ನಮಸ್ಕಾರ ಮಾಡಿ ನಡ್ಕೊಂಡು ಹೋದದ್ದಂಥ ಉದಾಹರಣೆ ಇದೆ. ಇವರೇ ನಡ್ಕೊಂಡು ಹೌದು ಮನೆಗೆ ಹೋದಂಥ ಉದಾಹರಣೆ ಇದೆ. ಅಲ್ಲಿಂದ ಸಾಕಷ್ಟು 8 ಗುಳಿಗೆ 10 ಗುಳಿಗೆ ತಗೊಂಡ ಅಂಥವ್ರು ನಾನಾ ರೋಗಗಳು ಇಂಥವ್ರು ಗುಣವಾದ ಉದಾಹರಣೆಗಳಿವೆ. ಹಾರ್ಟ್ ಅಟ್ಯಾಕ್ ಆಗಿ ಕೋಮಾ ಸ್ಟೇಜ್ ಇದ್ದವ್ರನ್ನ ಬದುಕಿಸಿದಂಥ ಉದಾಹರಣೆಗಳಿವೆ. ಅಲ್ಲಿಂದ ಏನೂ ಇಲ್ಲದಂಥವ್ರು ದೊಡ್ಡ ಶ್ರೀಮಂತರಾದ ಉದಾಹರಣೆಗಳಿವೆ. ಏನೂ ಅಧಿಕಾರ ಇಲ್ಲದವ್ರು ಅಧಿಕಾರಿಗಳಾದದ್ದು ಉದಾಹರಣೆಗಳಿವೆ. ಈಗ ವಿ ಶಂಕರ್ ಅಂತ ಹೇಳಿದೆ ನಾನು. ವಿ ಶಂಕರ್ ಅವರು ಬೆಂಗಳೂರಿನ DC ಆಗಿ ರಿಟೈರ್ಡ್ ಆದರು. ಅವರು ಮೊದಲು ಸೇಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕಮಿಷನರ್ ಆಗಿದ್ದರು. ಅವರು ಬಿಜಾಪುರದಲ್ಲಿ ಅವ್ರ ಗೆಳೆಯರು ಅವ್ರನ್ನ ಕರ್ಕೊಂಡು ಹೋದರು. ಬಿಜಾಪುರದಲ್ಲಿ ಇವ್ರ ಆಶ್ರಮ ಇದೆ, ಆಶ್ರಮಕ್ಕೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದ್ರೆ ನೀವು ಕಲೆಕ್ಟರ್ ಆಗ್ತೆ ಅಂತ ಆಶೀರ್ವಾದ ಮಾಡಿದರು ಅವ್ರಿಗೆ. ಗುರುಗಳು ಅವ್ರಿಗೆ ವಿ ಶಂಕರ್ ಅವ್ರಿಗೆ ನೀನು ಕಲೆಕ್ಟರ್ ಆಗ್ತೆ ಅಂತ ಆಶೀರ್ವಾದ ಮಾಡಿದರು. ಆಗ ಅವರು ಹೇಳಿದರು, ನಾನು ಕಲೆಕ್ಟರ್ ಆಗಲಿಕ್ಕೆ ಬರೋದಿಲ್ಲ, ನಾನು ಸೇಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಲಿ ಇದ್ದೀನಿ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹೋಗ್ಲಿಕ್ಕೆ ಬರಲ್ಲ ಅಂದರು. ಆದರೆ ಗುರುಗಳು ಹೇಳಿದರು, ನನ್ನ ವಚನ ಎಂದೂ ಸುಳ್ಳಾಗೋದಿಲ್ಲ ಅಂತ ಹೇಳಿದರು. ನಾನೇನು ಬಾಯಿಂದ ನುಡಿದಿದ್ದೀನಿ ನನ್ನ ವಚನ, ನೀನು ಕಲೆಕ್ಟರ್ ಆಗೇ ಆಗುತ್ತೆ ಅಂತ ಹೇಳಿದರು. ಆವಾಗ ಅಲ್ಲೇ ಇವ್ರಿಗೆ ನಂಬಿಕೆ ಬರಲಿಲ್ಲ.
ಆವಾಗ ಅಲ್ಲಿ ಇದ್ದವರೆಲ್ಲ ಹೇಳಿದ್ರು, ಗುರುಗಳ ಮಾತಂದರೆ ಗುರುಗಳ ಸಂಕಲ್ಪ, ಇದು ಇದು ಬಿಹೈಂಡ್ ಸೈನ್ಸ್, ಇದು ಬಿಹೈಂಡ್ ಇದು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ವಚನ. ಯಾಕಂದರೆ ಪ್ರತ್ಯಕ್ಷ ಭಗವಂತನ ಅವತಾರ, ಅವರು ನರರೂಪದಲ್ಲಿ ಬಂದಿದ್ದಾರೆ. ಆ ಥರ ಹೇಳಿದರು. ಸುಮಾರಾಗಿ ಇವರು ಅದೇ ರೀತಿ ಸುಮಾರು 90ರಿಂದ ಅಲ್ಲಿ ಕೆಲಸ ಮಾಡಿ 96ರಲ್ಲಿ ಇವ್ರಿಗೆ IAS ಕೇಡ್ರಿ ಬಂದು ಅವರು ರೆವಿನ್ಯೂ ಡಿಪಾರ್ಟ್ಮೆಂಟು ಬಂದು ಬೇರೆ ಬೇರೆ ಕಡೆ ಯಾದಗಿರಿಯಲ್ಲಿ DC ಆಗಿ, ಬೇರೆ ಕಡೆ 2-3 ಕಡೆ DC ಆಗಿ, ಬೆಂಗಳೂರಿನ ಕಲೆಕ್ಟ್ರಾಗಿ ಅವರು ಹಾಗೂ ಬೆಂಗಳೂರು ನಮ್ಮ ಆಶ್ರಮದ ರಿಸೀವರ್ ಆಗಿ ಕೆಲಸ ಮಾಡಿದರು. ಇದು ಪ್ರತ್ಯಕ್ಷ ಉದಾಹರಣೆ. ಇದು ಈಗ ಅವರು ಕೂಡ ಅವರು ಈ ಭಗವಂತನ ಭಕ್ತರಾಗಿ ಪ್ರತಿನಿತ್ಯ ಇಲ್ಲಿ ಬರ್ತಾರೆ. ಅವರು ಸುಮಾರಾಗಿ 2015ರಿಂದ 2018ರವರೆಗೆ ಅವರು ರಿಸೀವರಾಗಿ ಕೆಲಸ ಮಾಡಿದರು. ಅವರು ನಮ್ಮ ಆಶ್ರಮದ ಬೆಂಗಳೂರು DC ಆಗಿದ್ದರು ಹಾಗೂ ಆಶ್ರಮದ ರಿಸೀವರ್ ಆಗಿಯೂ ಕೆಲಸ ಮಾಡಿದರು. ಅವರು ಸಾಕಷ್ಟು ಡೆವಲಪ್ ಮಾಡಿದ್ದಾರೆ. ಈ ಬಿಲ್ಡಿಂಗಿನ ಮೇಲ್ಗಡೆ 2nd ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅನ್ನದಾನಕ್ಕೆ ಸಹಾಯ ಮಾಡ್ತಾರೆ. ಹಾಗೂ ಕೊರೋನಾ ಟೈಮ್ನಲ್ಲಿ ಅವರು ಸುಮಾರಾಗಿ 500 ಪಾಕೆಟ್ಗಳನ್ನು ಪ್ರಸಾದ ಪಾಕೆಟ್ಗಳು ಮಾಡಿ ಎಲ್ಲ ಸ್ಲಮ್ಗಳಲ್ಲಿ ಹಂಚಿದ್ದಾರೆ. ಹೀಗೆ ನಾನಾ ವಿಧ ಮಾಡಿದ್ದಾರೆ. ಅವರು ಬೇರೆ ಬೇರೆ ಪರ್ಸನಲ್ಲಿ ಹುಟ್ಟೂರಲ್ಲಿ ಅಲ್ಲಿ ದೊಡ್ಡ ಆಶ್ರಮವನ್ನು ಕಟ್ಟಿಸಿದ್ದಾರೆ. ಇವರೇ ಶಂಕರ್ ಅವರೇ ತಮ್ಮ ಕುಟುಂಬ ಅವರೆಲ್ಲರೂ ಕಲಿತು ಅಲ್ಲಿ ಆಶ್ರಮವನ್ನು ಕಟ್ಟಿದ್ದಾರೆ. ಹಾಗೂ ತೆಲುಗಿಯಲ್ಲಿ ಬಾಬಾ ಅವರು ಇನ್ನೊಂದು ಆಶ್ರಮ ಇದೆ. ತೆಲುಗಿಯಲ್ಲಿ ಒಂದು ಆಶ್ರಮಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದ್ದಾರೆ. ಹಾಗೂ ಬಿಜಾಪುರ, ಬಾಂಬೆ, ಹಂಗೋ ರಾಯಪುರದಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ರಾಯಪುರ ಇದೆ, ಅಲ್ಲಿಯೂ ಆಶ್ರಮಕ್ಕೆ ಸಾಕಷ್ಟು ಧನ ಸಹಾಯವನ್ನು ಮಾಡಿದ್ದಾರೆ. ಹೀಗೆ ತಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡ್ತಾ ನಿರಂತರವಾಗಿ ಭಕ್ತರಾಗಿ ಇವತ್ತಿಗೂ ಸೇವೆ ಮಾಡ್ತಾ ಇದ್ದಾರೆ ಅವರು. ಸರ್, ವಿ ಶಂಕರ್ ಅವರು ಅಂತಂದ್ರೆ ತುಂಬಾ ಬುದ್ಧಿವಂತರು, ತುಂಬಾ ಹೆಸರು. ಹೌದು, IAS ಅವ್ರು ಕೇಳೋರು ಆಗಿದಂತವ್ರು. ಅಂತವ್ರು ಇದನ್ನ ನಂಬ್ತಾರೆ ಅಂತಂದ್ರೆ ಹೌದು, ಇಲ್ಲಿ ಎರಡನೇ ಮಾತೇ ಇಲ್ಲ. ಮೂಢನಂಬಿಕೆ ಅಂತಂದ್ರೆ ಜೊತೆಗೆ ಅವರು ಅವ್ರದೇ ಸ್ವಂತದ ಹಣದಲ್ಲಿ ಬಾಬಾ ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಬಿಲ್ಡಿಂಗ್ ಕೂಡ ಕಟ್ಟಿಸ್ತಾ ಇದ್ದಾರೆ. ಕುಟುಂಬದವರೆಲ್ಲರೂ ಸೇರಿ ಅವ್ರು ಕಟ್ಟಿಸ್ತಾ ಇದ್ದಾರೆ. ಕುಟುಂಬದವರೆಲ್ಲ ಸೇರಿ ಇಷ್ಟೊಂದು ಪ್ರಚಲಿತದಲ್ಲಿದೆ. ಮತ್ತೆ ಜೊತೆಗೆ ನೀವು ಕೂಡ ಕಣ್ಣಾರೆ ನೋಡಿದ್ದೀರಾ ಅಂತ ಹೇಳಿದ್ವಿ. ಸರ್, ಈಗ ಈ ಪ್ರಸಾದವನ್ನೇ ಕೊಡಬೇಕು, ಜೊತೆಗೆ ಹೊಟ್ಟೆ ತುಂಬ ಊಟ ಕೊಡಬೇಕು ಅನ್ನೋದು ಈ ಬೆಂಗಳೂರಲ್ಲಿ ಅದು ಇಂಥ ಜಾಗದಲ್ಲಿ ಯಾಕೆ ಸರ್? ಅದನ್ನೇ ಒಂದು ಕಾನ್ಸೆಪ್ಟ್ ಗುರುಗಳು ಹೇಳಿದ್ರು, ಇಲ್ಲಿ ನಿತ್ಯ ಪ್ರಸಾದ ನಡಿಬೇಕಪ್ಪ, ಭಕ್ತರಿಗೆ ನಿತ್ಯ ಪ್ರಸಾದಕ್ಕೆ ಹೊಟ್ಟೆ ತುಂಬ ಊಟ ಮಾಡಬೇಕು. ಆ ಪ್ರಸಾದವೇ ದಿವ್ಯ ಔಷಧವಾಗಿ ಅವ್ರಿಗೆ ಪರಿಣಾಮ ಆಗತ್ತೆ. ಎಂಥ ನಾನಾ ರೋಗ ಇರಲಿ ಭವರೋಗವನ್ನು ನಾಶ ಮಾಡುವಂಥ ಶಕ್ತಿ ಈ ಪ್ರಸಾದದಲ್ಲಿದೆ. ಅದಕ್ಕೆ ಬಂದ ಭಕ್ತರಿಗೆ ಹೊಟ್ಟೆ ತುಂಬ ಪ್ರಸಾದ ಕೊಡಿ, ದೊನ್ನೆ ಥರ ಕೊಡಬೇಡಿ, ಒಂದೇ ತುತ್ತು ಕೊಡಬೇಡಿ, ಹೊಟ್ಟೆ ತುಂಬ ಕೊಡಿ ಅಂತ ಅವರು ಗುರುಗಳ ಅಪ್ಪಣೆ ಇದ್ದ ಮೇರೆಗೆ ಅದರಂತೆ ಇವತ್ತಿಗೂ ಯಾರಿಗೂ ಎಷ್ಟೊತ್ತಿಗೆ ಬರಲಿ ಆ ಟೈಮ್ಗಿನೊಳಗಡೆ ಯಾರಿಗೂ ವಾಪಸ್ ಕಳಿಸೋದಿಲ್ಲ. ಅವ್ರಿಗೆ ಹೊಟ್ಟೆ ತುಂಬ ಅನ್ನ ಹಾಕೇನೆ ಕಳಿಸ್ತಾ ಇಲ್ಲಿ ವ್ಯವಸ್ಥಾ ಮಂಡಳಿ. ಇಲ್ಲಿ ಸಾಮಾನ್ಯ ಅಂದರೆ ಸಾಮಾನ್ಯ ಒಪ್ಪತ್ತಿನ ಊಟ ಇಲ್ಲದವ್ರಿಂದ ಹಿಡಿದು ಮಿನಿಸ್ಟ್ರ್ ತನಕ ನಿತ್ಯ ಪಂಚಪಕ್ವನ ಊಟ ಮಾಡೋರು ಇಲ್ಲಿ ಬಂದು ಕೇವಲ ಕ್ಯೂನಲ್ಲಿ ನಿಂತು ಪ್ರಸಾದವನ್ನು ತಗೊಳ್ತಾರೆ. ಎಲ್ಲರೂ ತಗೊಳ್ತಾರೆ ಪ್ರತಿನಿತ್ಯ. ಕಾರ್ಮಿಕರಿರ್ಬೋದು, ಆಟೋ ಚಾಲಕರಿರ್ಬೋದು, ಸ್ವೀಪರ್ಗಳಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಕಟ್ಟಡದ ಕಾರ್ಮಿಕರಿರ್ಬೋದು, ಇವನ್ನು ಒಪ್ಪತ್ತಿನ ಊಟದಲ್ಲಿ ಭಿಕ್ಷೆ ಮಾಡುವಂಥವರು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿನ ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ, ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಬರ್ತಾರೆ, ದೊಡ್ಡ ದೊಡ್ಡ ಮಿನಿಸ್ಟ್ರಿಗಳು ಬರ್ತಾರೆ, ಬಂದು ಕ್ಯೂನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕಾರ. MLAಗಳು, MP ಗಳು ಸಾಕಷ್ಟು ಜನ ಬಂದು ಕ್ಯೂನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕಾರ ಮಾಡಿ ಗುರುವಿನ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಸರ್, ಇಲ್ಲಿ ಪ್ರಸಾದ ತಗೋತಾರೆ, ಕೆಲವು ಕಡೆ ಪ್ರಸಾದ ಅಂತಾರೆ, ಕೆಲವು ಕಡೆ ಕಾಣಿಕೆ ಏನಾದ್ರು ಹಾಕ್ಬೇಕು ಅಂತಾರೆ. ಆ ಥರ ಇಲ್ಲಿ ಏನಿಲ್ಲ, ಭಕ್ತಿಗೆ ಪ್ರಾಮುಖ್ಯತೆ ಇದೆ. ಇಲ್ಲಿ ಯಾರೂ ಏನೂ ಕೇಳಂಗಿಲ್ಲ ಇಷ್ಟೇ ಕೊಡಿ ಅಂತ. ಆದರೆ ಎಲ್ಲ ಭಕ್ತರಿಂದಲೇ ನಡೀತದೆ. ಭಕ್ತರೇ ಅದಕ್ಕೆ ತಾವೇ ವಾಲಂಟಿಯರ್ ಆಗಿ ಬಂದು ಇವತ್ತು ನನ್ನ ಪ್ರಸಾದ ಮಾಡ್ತೀನಿ, ಇವತ್ತು ಆ ಥರ ಗುರುಗಳ ಪ್ರೇರಣೆ ಆಗುತ್ತೆ. ನನ್ನ ಪ್ರಸಾದ ಮಾಡ್ತೀನಿ. ಅವರೇ ವಾಲಂಟಿಯರ್ ಆಗಿ ಒಂದು ತಿಂಗಳಿಗೆ 30 ದಿವಸ 30 ಫುಲ್ ಜನ ಬರೆಸಿ ಆ ಥರ ತಮ್ಮ ಸೇವೆಯನ್ನು ಮಾಡ್ತಾರೆ ತ್ರಿಕಾಲದಲ್ಲಿ. ಸರ್, ಇನ್ನೊಂದು ವಿಚಾರ ಕೇಳಿದ್ವಿ. ಬೇರೆ ಕಡೆಗೆ ದೇವಸ್ಥಾನ ಒಂದು ಆಧ್ಯಾತ್ಮಿಕ ಸ್ಥಳ ಅಂತಂದ್ರೆ ಅಲ್ಲಿ ಒಬ್ಬ ಪೂಜಾರಿ ಪೂಜೆ ಮಾಡೋರು ಇರ್ತಾರೆ. ಇಲ್ಲಿ ಆ ಥರ ಇಲ್ಲ, ಡೈರೆಕ್ಟ್ ಆಗಿ ಹೋಗಿ ಇದು ಮಾಡ್ಬೋದು ಅಂತ. ಆ ಥರ ಏನ್ ಥರ ಇದೆ ಇಲ್ಲಿ? ಹೆಂಗೆ ಅಂದರೆ ಶಿರಡಿ ಸಾಯಿಬಾಬಾ ಇಲ್ಲಿ ಯಾವುದ ಒಂದು ವೇದ ಮಂತ್ರಗಳಾಗಲಿ ಬೇರೆ ಒಂದು ಹೋಮ ಹವನಗಳಾಗಲಿ ಅದಕ್ಕೆ ಪ್ರಾಮುಖ್ಯತೆ ಇಲ್ಲ. ಇಲ್ಲಿ ಭಕ್ತಿಗೆ ಪ್ರಾಮುಖ್ಯತೆ ಇದೆ. ಗುರುವಿನ ಆರತಿಗೆ ಬಹಳ ಪ್ರಾಮುಖ್ಯತೆ ಇದೆ. ಗುರುವಿನ ಆರತಿ ಅಂದರೆ 33 ಕೋಟಿ ದೇವಗಳು ಪ್ರತ್ಯಕ್ಷ ಇರ್ತಾರೆ ಗುರುವಿನ ದತ್ತನ ಆರತಿಯಲ್ಲಿ. ಆ ಆರತಿಗೆ ಬಹಳ ಮಹತ್ವವಿದೆ. ಪುಷ್ಪಾರ್ಚನೆ ಆಗುತ್ತೆ, ಗುರುವಿನ ಅಷ್ಟೋತ್ತರ ಆಗತ್ತೆ, ಹಾಗೂ ಭಜನೆಗಳಾಗತ್ತೆ. ಇಲ್ಲಿ ಯಾರ ಮಧ್ಯವರ್ತಿ
ಅಗರಬತ್ತಿಗಳು ಬೇಕಾಗಿಲ್ಲ, ಅಂದ್ರೆ ಯಾವುದೇ ಪೂಜೆ ಪುನಸ್ಕಾರ ಪುನಿಲ್ಲ. ಕೇವಲ ನೀವು ಅಷ್ಟೋತ್ತರ ಭಕ್ತಿ ಆರತಿ ಬಹಳ ಮುಖ್ಯ. ಆಮೇಲೆ ಗುರುವಿನ ಪಾದದಲ್ಲಿ 33 ಕೋಟಿ ದೇವತೆಗಳಿರ್ತದೆ. ಪಾದಕ್ಕೆ ನಮಸ್ಕಾರ ಮಾಡಿ ಅವನಿಗೆ ನಿಮ್ಮ ಕಾಣಿಕೆ ಏನಂದ್ರೆ ಒಂದು ಹೂವಿನ ಸುಗಂಧದ ಹೂವನ್ನು ಅರ್ಪಣೆ ಮಾಡೋದಷ್ಟೇ, ಅಷ್ಟೇ. ಅದನ್ನು ತರಬಹುದು, ಅವರು ತರಬಹುದು, ತರದೇ ಇರ್ಬೋದು. ಅಲ್ಲಿ ಯಾರಿಗೂ ಇಷ್ಟು ಏನು ಕೊಡಿ ಅಂತಲೇ ಕೇಳಂಗಿಲ್ಲ. ಅವರಾಗಿ ವಾಲಂಟಿಯರ್ ಆಗಿ ತಾವೇ ಮುಂದೆ ಬಂದು ನಾನಿಷ್ಟು ಕೊಡ್ತೀನಿ, ನಾನಿಷ್ಟು ತೊಗೊಳ್ಳಿ, ನನ್ನ ಇಸ್ಕೊಳ್ಳಿ. ಕೆಲವರು ಲಕ್ಷಗಟ್ಟಲೆ ಕೊಡೋರಿದ್ದಾರೆ, ಕೆಲವರು ಆ ಥರ ಹುಂಡಿಗೆ ಲಕ್ಷಗಟ್ಟಲೆ ಹಾಕೋರಿದ್ದಾರೆ. ದಿವಸ ಪ್ರತಿನಿತ್ಯ 10,000 5,000 ಆ ಥರ ಕೊಟ್ಟು ಹೋಗೋ ಅಂಥ ಭಕ್ತಾದಿಗಳು ಇದ್ದಾರೆ. ಕೆಲವರು ಕೇವಲ ಕೈ ಮುಗಿದು ಭಕ್ತಿಯಿಂದ ಮಾಡಿ ಹೋಗೋರು ಇದ್ದಾರೆ. ಆದರೆ ಎಲ್ಲರೂ ಸಮಾನರಿಲ್ಲ. ಇಲ್ಲಿ ತಾರತಮ್ಯ ಇಲ್ಲ, ಯಾವ ವರ್ಗದವ್ರಿಗೆ ಡಿಫ್ರೆನ್ಸ್ ಇಲ್ಲ, ಯಾರು ಕೊಟ್ಟವರು ಒಂದೇ ಕೊಡಲಾರ್ದವರು ಒಂದೇ, ಇಲ್ಲಿ ಯಾರಿಗೂ ತಾರತಮ್ಯ ಇಲ್ಲ. ಎಲ್ಲರೂ ಕ್ಯೂನಲ್ಲಿ ಬಂದು ನಮಸ್ಕಾರ ಮಾಡಿ ಎಲ್ಲರೂ ಕ್ಯೂನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅವರು ದೊಡ್ಡವರು ಇರ್ಬೋದು, ಸಣ್ಣವ್ರು ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಸ್ವೀಪರ್ ಇರ್ಬೋದು, ಇಲ್ಲ ಉನ್ನತ ಅಧಿಕಾರಿ ಇರ್ಬೋದು, ಇಲ್ಲ ಮಿನಿಸ್ಟರ್ ಇರ್ಬೋದು. ಪ್ರತಿಯೊಬ್ಬರು ಬಂದು ಕ್ಯೂನಲ್ಲಿ ಬಂದು ಗುರುವಿಗೆ ನಮಸ್ಕಾರ ಮಾಡಿ ಅವರ ತಮ್ಮ ಒಂದು ಏನು ಅನಿಸಿಕೆಗಳಿವೆ ಅವನ್ನೆಲ್ಲವನ್ನು ಈಡೇರಿಸಪ್ಪ ಅಂತ ಬೇಡ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಆಮೇಲೆ ಕೆಳಗಡೆ ಬಂದು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇವರು ಇರ್ತವೆ ಕೆಲವರಿಗೆ, ನಾನು ಆರೋಗ್ಯವಾಗಬೇಕು, ನಾನು ಅಧಿಕಾರಿ ಆಗಬೇಕು, ನಾನು ಮನೆ ಕಟ್ಟಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು, ಏನೋ ಒಂದು ಸಂಕಲ್ಪ ಇಟ್ಕೊಂಡು ಬರ್ತಾರೆ. ಆ ಸಂಕಲ್ಪ ಇಟ್ಕೊಂಡು ಬಂದು ಸೇವೆ ಮಾಡ್ತಾರೆ. ಆ ಸಂಕಲ್ಪವನ್ನು ಈಡೇರಿಸುವಂಥ ಶಕ್ತಿ ಆ ಸದ್ಗುರುನಾಥಿದೆ. ಅವರ ಸಂಕಲ್ಪಗಳು ಮನಪೂರ್ವಕ ಭಕ್ತಿಪೂರ್ವಕ ಮಾಡಿದವ್ರಿಗೆ ಕೆಲವೇ ದಿವಸಗಳಲ್ಲಿ ಅವ್ರ ಸಂಕಲ್ಪಗಳು ಈಡೇರ್ತವೆ. ಆ ಥರ ಬೇಕಾದಷ್ಟು ಉದಾಹರಣೆಗಳಿವೆ ಇವರ. ಆ ಥರ ಆದದಕ್ಕೇ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವರಿಗೆ ಭಕ್ತರಿಗೆ ಅವರ ಪ್ರೇರಣೆ ಆಗ್ತದೆ. ಇಲ್ಲಿ ಗುರುಗಳನ್ನು ನೋಡಿದವರು ಕೇವಲ ಒಂದು 10% ಇರ್ಬೋದು, 100ಕ್ಕೆ 90% ಜನ ಹೊಸ ಭಕ್ತರೇ. ಅವರಿಗೆ ಪ್ರೇರಣೆ ಆಗ್ತಾ ಇದೆ. ಅವರು ಇವತ್ತು ಒಳ್ಳೇದಾಗಿದ್ದಕ್ಕೆ ಅವರು 4 ಜನಕ್ಕೆ ಹೇಳ್ತಾರೆ, ಅವ್ರಿಗೂ ಒಳ್ಳೇದಾಗ್ತದೆ. ಆ ರೀತಿಯೊಳಗೆ ಪ್ರತಿನಿತ್ಯ ಪವಾಡಗಳಾಗ್ತವೆ, ಗುರುಗಳ ಆಶೀರ್ವಾದ ಸಿಗುತ್ತೆ. ಯಾರ್ಯಾರು ಮನೋ ಇಚ್ಛೆಗಳು ಅವೆಲ್ಲವೂ ಪೂರ್ಣವಾಗ್ತಾ ಇವೆ. ಇಲ್ಲಿ ನೀವು ಗುರುಗಳನ್ನ ನೋಡಿದೀವಿ ಅಂದ್ರೆ ಸರ್, ಯಾವ ತರ ಮನುಷ್ಯ, ಆಮೇಲೆ ಹೇಗೆ ಅವರು ಈಗ ಅವರು ಮಾನವ ರೂಪದಲ್ಲಿ ಇದ್ದಿದ್ರಿಂದ ಅವ್ರು ಮನುಷ್ಯರೇ ಅಂತಾನೆ ಕರೆಯೋಣ. ಅವ್ರ ಐಕ್ಯ ಆದ್ಮೇಲೆ ಅವರು ದೈವ ಮಾನವರಾದ್ರು. ನೀವು ನೋಡ್ದಂಗೆ ಅವ್ರು ಹೇಗಿರ್ತಿದ್ರು? ಅವರು ಪ್ರತಿಯೊಬ್ಬ ಮನುಷ್ಯರಂತೆ ಇರ್ತಿದ್ರು. ಅವರು ವಿಲಕ್ಷಣವಾಗಿರ್ತಿದ್ರು, ಮಾತು ಹೆಚ್ಚಿಗೆ ಆಡ್ತಾ ಇದ್ದಿಲ್ಲ. ಅಂದ್ರೆ ಯಾವ ತರ ರೂಪ ಇತ್ತು ಸರ್? ಅವರು ಉತ್ತರ ಕರ್ನಾಟಕದ ರೈತರ ತರ ಡ್ರೆಸ್ ಇರ್ತಿತ್ತು. ಒಂದು ಧೋತಿ, ಜುಬ್ಬ, ಒಂದು ಮೇಲೆ ರುಮಾಲ್ ಅಂತ ಹೇಳ್ತೀವಿ ನಾವು, ಪಟಕ ಅಂತ ಹೇಳ್ತೀವಿ, ಅದನ್ನು ಕಟ್ಟಿಕೊಂಡು ಅವರು ಇರ್ತಿದ್ರು. ಅವರು ಆ ರೀತಿಯೊಳಗೆ ಉತ್ತರ ಕರ್ನಾಟಕದ ರೈತರು ಹೆಂಗಿರ್ತಿದ್ರು ಆ ಥರ ಅವ್ರು ನೋಡಿದರೆ ಒಂದು ಉತ್ತರ ಕರ್ನಾಟಕದ ರೈತರ ಥರ ಅವ್ರು ಕಾಣಿಸ್ತಾ ಇದ್ರು. ಇಲ್ಲೂ ಕೂಡ ಮಠದಲ್ಲೂ ಕೂಡ ಹೌದು, ಹಂಗೆ ಇರ್ತಿದ್ರು ಅವರು. ಇದೇ ಜಾಗ ಬರಬೇಕು ಅಂತ ಏನಾದರೂ ಅವರಿಗೆ ಅವರು ತ್ರಿಕಾಲ ಜ್ಞಾನಿಗಳು, ಪ್ರತ್ಯಕ್ಷ ಭಗವಂತ ಇದೇ ಜಾಗ ಬೇಕಂತ ಹೇಳಿದ್ರು. ಯಾಕಂದರೆ ಅದನ್ನು ನನಗೆ ಗೊತ್ತು, ಅವರು ಗುರುಗಳಿಂದ ಕೇಳಿಲ್ಲ, ಆದರೆ ಗುರುಗಳ ಭಕ್ತರಿಂದ ಕೇಳಿದ್ದು. ಇಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಓಡಾಡಿದ ಜಾಗ ಇದು, ಈ ಜಾಗ, ಅದಕ್ಕೆ ಇದೇ ಜಾಗ ಬೇಕಂತ ಅವ್ರು ಕೇಳ್ಕೊಂಡ್ರು. ಪ್ರೇಯರ್ ಮಾಡಿ ಭಕ್ತಿನೇ ಮುಗ್ಲ, ಸಾಕು. ಆರತಿಗೆ ಬರಬೇಕು, ಆರತಿ ಬಹಳ ಮುಖ್ಯ. ಬೆಳಗ್ಗೆ 8 ಗಂಟೆಗೆ ಆರತಿ ಇರ್ತದೆ, ಮಧ್ಯಾಹ್ನ 1:45ಗೆ ಆರತಿ ಇರುತ್ತೆ, ಸಾಯಂಕಾಲ 8 ಗಂಟೆಗೆ ಆರತಿ ಇರ್ತದೆ. ಆರತಿ ಆದ್ಮೇಲೆ ಪ್ರಸಾದ ಇರುತ್ತೆ ಸರ್. ಎಲ್ಲರಿಗೂ ಪ್ರಸಾದ ಸಿಗತ್ತೆ. ನೋಡಿದ್ವಿ ಸರ್, ಎಲ್ಲ ಒಂದ್ ರೀತಿ ಉನ್ನತವಾದಂತವ್ರು, ತುಂಬಾ ಒಂದ್ ರೀತಿ ಅಲ್ಲ, ಹೌದು, ದೊಡ್ಡ ದೊಡ್ಡ ಇಂಟೆಲಿಜೆನ್ಸು, ದೊಡ್ಡ ದೊಡ್ಡ ಸಾಹಿತಿಗಳು, ದೊಡ್ಡ ದೊಡ್ಡ ಡಾಕ್ಟ್ರೇಟ್ಸು, ಇವನ್ ದೊಡ್ಡ ದೊಡ್ಡ ಡಾಕ್ಟ್ರೇಟ್ ಆದಂಥ ಫೇಮಸ್ ಡಾಕ್ಟರ್ ಆದ ಬಂದು ಗುರುಗಳ ಸೇವೆ ಮಾಡಿ ಹೋಗ್ತಾರೆ. ಇವರು ಎಜುಕೇಷನ್ ಇರ್ಬೋದು, ಅಲ್ಲಿಂದ ಉನ್ನತ ಅಧಿಕಾರಿಗಳಿರ್ಬೋದು, ಅಲ್ಲಿಂದ ದೊಡ್ಡ ಶ್ರೀಮಂತರು ಇಂಡಸ್ಟ್ರಿಯಲ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಸಾಹಿತಿಗಳಿರ್ಬೋದು, ಜ್ಞಾನಿಗಳಿರ್ಬೋದು, ದೊಡ್ಡ ಸಾಧು ಸತ್ಪುರುಷರಿರ್ದು. ಇವನ್ ವಿನಯ್ ಗುರುಜಿ ಅಂತ ಕೇಳಿದ್ದೀರಲ್ಲ, ವಿನಯ್ ಗುರುಜಿ ಬಂದು ಪ್ರತ್ಯಕ್ಷ ನಮಸ್ಕಾರ ಮಾಡಿ ಧ್ಯಾನ ಮಾಡಿ ಹೋಗ್ತಾರೆ. ಇಲ್ಲಿ ಅವರು ಬಂದು ಇವರು ಪ್ರತ್ಯಕ್ಷ ಪರಮೇಶ್ವರನ ಅವತಾರಿ ಅಂತ ಹೇಳಿ ಅವರು ನಮಸ್ಕಾರ ಮಾಡಿ ಹೋಗ್ತಾರೆ. ಅವರು ತಮ್ಮಲ್ಲಿಂದ ಬರುವಂಥ ಭಕ್ತರಿಗೆ ನನ್ನಲ್ಲಿ ಬರೋದಕ್ಕಿಂತ ಬೆಂಗಳೂರು ಆಶ್ರಮಕ್ಕೆ ಹೋಗಿ ಸದ್ಗುರು ಸದಾನಂದ ಮಾಡಿದವರು ಈಶ್ವರ ಸ್ವರೂಪಿ ಅವರು, ಅಲ್ಲಿ ಹೋಗಿ ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಹೌದು, ಅವರು ಇಲ್ಲಿ ಬಂದು ಈ ಗುರುಗಳ ಇದನ್ನ ಗಂಗು ತಾಯಿ ಅಂತ ಇದ್ದಾರೆ, ಗಂಗು ಶ್ರೀಪತಿ ಅಂತಂದವರು. ಈಗ ಮೇಲ್ಗಡೆ ತಮ್ಮ ನಿತ್ಯ ಸೇವೆಯನ್ನು ಮಾಡ್ತಾರೆ. ಗುರುಗಳಿದ್ದಾಗ ಅವ್ರು ಬರ್ತಾ ಇದ್ರು, ಅವ್ರಿಗೆ ಕಣ್ಣೇ ಕಾಣ್ತಿದ್ದಿಲ್ಲ. ಅವ್ರಿಗೆ ಸ್ಪೆಕ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಮುಂದಿನ ದಾರಿ ಕಾಣೋದು, ಅವ್ರು ಇಲ್ಲೇ ಕಾಣಿಸ್ತಿದ್ದಿಲ್ಲ.
ಅವಾಗ ಒಂದು ದಿವಸ ಗುರುಗಳ ಹತ್ತಿರ ಇದ್ದಾಗ ಅವ್ರು ಸ್ಪೆಕ್ಟ್ ಹಾಕ್ಕೊಂಡು ಬಂದರು. ಸ್ಪೆಕ್ಟ್ ಹಾಕ್ಕೊಂಡು ಬಂದು ಆ ಚಾಳಿಸ್ ತಾಯಿಲೆ ಅಂತ ಹೇಳಿದರು, ಅವ್ರ ಕಡೆಯಿಂದ ಇಸ್ಕೊಂಡ್ರು. ಕನ್ನಡಕನ ಇಸ್ಕೊಂಡ್ರು. ಇಸ್ಕೊಂಡು ತಾವು ಹಾಕ್ಕೊಂಡ್ರು ಅದನ್ನು. ಆ ಕನ್ನಡಕನ ತಾವು ಹಾಕ್ಕೊಂಡ್ರು. ತಾವು ಹಾಕ್ಕೊಂಡು ಕೊಟ್ಟು 1 ನಿಮಿಷ ಹಾಕ್ಕೊಂಡು ಇದನ್ನ ತಾಯಿ ಹಾಕೋ ಅಂತ ಹೇಳಿದರು. ಹಾಂ, ಆ ಎಮ್ಮನ ಅದನ್ನು ಅವರು ಸ್ವಲ್ಪ ಅದನ್ನು ಒರೆಸಿ ಹಾಕ್ಕೊಂಡ್ರು. ಆವಾಗ ಗುರುಗಳು ತಪ್ಪು ಮಾಡಿದಿ ಅಂತಂದರು. ಅದನ್ನು ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ, ಕಣ್ಣುಗಳು ಹೀಗೆ ಕಾಣ್ತಿದ್ವು ಅಂತ ಹೇಳಿದರು. ಆವಾಗ ತಪ್ಪಾಯ್ತು ಬಾಬಾ ಅಂದರು. ಇಲ್ಲ, ಮುಂದೆ ಕ್ರಮೇಣ ನಿನಗೆ ಕಾಣುತ್ತೆ, ಇನ್ನು ಚಾಳಿಸೇ ಬೇಡ ಅಂತ ಹೇಳಿದರು, ಕನ್ನಡಕನೇ ಬೇಡ ಅಂತ ಹೇಳಿದರು. ಅದರಂತೆ ಅವರು ಗುರುಗಳ ಸೇವೆ ಮಾಡಿಕೊಂಡು ಇದ್ದರು. ಈಗ ಕನ್ನಡಕ ಇಲ್ದೇ ಅವರು ಎಲ್ಲ ಕಡೆ ಓಡಾಡ್ತಾರೆ, ಎಲ್ಲ ಕಡೆ ನಡೀತಾರೆ, ಎಲ್ಲದೂ ಕಾಣ್ತಾ ಇದ್ದಾರೆ. ಅವರು ನೋಡಿದ್ದಾರೆ. ಈಗ ಯಾವುದೇ ಕನ್ನಡಕ ಬಳಸಲ್ಲ, ಅವ್ರು ಚೆನ್ನಾಗಿದ್ದಾರೆ. ಅಂದರೆ ಈ ಥರ ಒಂದು ಪವಾಡಗಳು, ಇಂಥ ಪವಾಡಗಳು ಸಾವಿರಾರು ಆಗಿವೆ. ಹೇಳಬೇಕಂದ್ರೆ ಎಷ್ಟು ಅವರಿಗೆ ತ್ರಿಕಾಲಜ್ಞಾನಿಗಳು ಏನು ಪವಾಡ ಆಗಿವೆ ಅಂತ ಹೇಳಲಿಕ್ಕೆ ಗೊತ್ತೇ ಆಗೋದಿಲ್ಲ. ಅಂಥ ಸತ್ತವ್ರನ್ನ ಬದುಕಿಸಿದ್ದಾರೆ, ಟ್ರೈನಲ್ಲಿ ಹೋಗ್ರನ್ನ ಉಳಿಸಿದ್ದಾರೆ, ಹಾರ್ಟ್ ಅಟ್ಯಾಕ್ಗಳನ್ನು ತಪ್ಪಿಸಿದ್ದಾರೆ, ಕೋಮಾ ಸ್ಟೇಜ್ ಇದ್ದವ್ರನ್ನ ಎತ್ತಿ ಮತ್ತೆ ಬಂದು ನಾರ್ಮಲ್ ಆಗಿದ್ದಾರೆ. ಸಾಕಷ್ಟು ಏನೇ ರೋಗಗಳು, ಭವರೋಗ ಇರಲಿ, ಆ ಭವರೋಗವನ್ನು ನಾಶ ಮಾಡುವಂಥ ಶಕ್ತಿ ಕಾಮಧೇನು ಕಲ್ಪವೃಕ್ಷ ಆಗಿ ಅವರು ಐಕ್ಯ ಆಗಕ್ಕಿಂತ ಮುಂಚೆ ಬದುಕಿದಾಗಲೇ ಈ ಥರ ನಡೀತಿದ್ದು ಅಂತ ಹೇಳಿದ್ರಿ ಸರ್. ಈಗ ಅವರು ಐಕ್ಯ ಆದಮೇಲೆ ಅವರು ಇಲ್ಲದ ಈ ಸಂದರ್ಭದಲ್ಲಿ ಏನಾದರೂ ಪವಾಡಗಳಾಗಿರೋದು ಉಂಟಾ? ಸಾಕಷ್ಟು ಪವಾಡಗಳಾಗಿದೆ. ಉದಾಹರಣೆಗೆ ಸರ್ ಯಾವುದಾದ್ರು? ಉದಾಹರಣೆಗೆ ಒಂದು ಆಕ್ಸಿಡೆಂಟ್ಗಳನ್ನ ತಪ್ಪಿಸಿದ್ದಾರೆ. ನಮ್ಮ ಗಿರಿಜಾ ಸುದರ್ಶನ್ ರಾವ್ ಅವ್ರಿಗೆ ಒಬ್ಬರು ಭಕ್ತರಿದ್ದಾರೆ. ಅದು ಬುಕ್ ಬರೆದಿದ್ದೀವಿ, ಒಂದು ಬುಕ್ ಇದೆ. ಅವರಿಗೆ ಅವರ ಜೀವಿತ ಕಾಲದಲ್ಲಿ ನಿನಗೆ ಮಾನಸ ಸರೋವರ ನೋಡಬೇಕಂತ ಹೇಳ್ತಾ ಇದ್ರು ಅವರು. ನಾನೇ ನಿನಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ರು ಅವ್ರಿಗೆ ಜೀವಿತ ಕಾಲದಲ್ಲಿ. ಆಮೇಲೆ ಅವ್ರು ದೇಹ ಬಿಟ್ಬಿಟ್ರು. ದೇಹ ಬಿಟ್ಟ ಮೇಲೆ ಅವರಿಗೆ ಮಾನಸ ಸರೋವರ ತೋರಿಸ್ತೀನಿ ಅಂತ ಹೇಳಿದ್ರು, ಗುರುಗಳಿಗೆ ಹೋಗ್ಬಿಟ್ರು ಅಂತ ಹೇಳಿದ್ರು. ಆವಾಗ ಅವ್ರಿಗೆ ಬಹಳ ಫೀಲ್ ಆಯಿತು. ಆವಾಗ ಗುರುಗಳು ಅವ್ರಿಗೆ ಒಂದು ಭಸ್ಮದ ಉಂಡಿ ಕೊಟ್ಟಿದ್ದರು ಗಿರಿಜಾರಾವನವ್ರಿಗೆ. ಆವಾಗ ಆ ತಾಯಿಗೆ ಕನಸಿನಲ್ಲಿ ಬಂದು ಆ ಭಸ್ಮದ ಉಂಡಿಯನ್ನು ತೆಗೆದಿರೋದು ಅಂತ ಹೇಳಿದರು. ಅದು ದಿನೇ ಕ್ರಮೇಣ ಬೆಳೆದು ದೊಡ್ಡ ಒಂದು ಬೃಹತ್ತಾಕಾರವಾಗಿ ನಮಗೆ ಏನು ಮಾನಸ ಸರೋವರ, ಶಿವನ ಒಂದು ಏನು ಇದೆ ಇದೆಯಲ್ಲ, ಆ ಮಾನಸ ಸರೋವರ ಒಂದು ಅದು ಅದರಲ್ಲಿ ಗೋಚರ ಪ್ರತ್ಯಕ್ಷ ಈಶ್ವರ ಪಾರ್ವತಿಯೇ ತೋರಿಸ್ತೀನಿ ಅಂತ ಹೇಳಿದ್ರು. ಅವ್ರ ಮನೆಯಲ್ಲೇ ತೋರಿಸಿದ್ರು. ಇದು 2002ನಲ್ಲಿ ಆದದ್ದು. ಈಗ ಜಸ್ಟ್ 2002ರಲ್ಲಿ. ಹೌದು. ಆ ಇದೇನೇ ಭಸ್ಮದ ಉಂಡಿನೇ ಒಂದು ದೊಡ್ಡ ಗೋಪುರವಾಗಿ ಒಂದು ಗುಡ್ಡದಾಕಾರ ಬೆಳೆದು ಅದು ಒಂದು ಏನು ಮಾನಸ ಕೈಲಾಸ ಪರ್ವತರಾಗಿ ಒಳಗಡೆ ಒಂದು ಹಾವು ಓಡಾಡ್ತಾ ಇತ್ತು. ರುದ್ರಾಕ್ಷಿಗಳಿಂದ ಆದದ್ದು. ಆ ಮೇಲೆ ಈಶ್ವರ ಬಂದು, ಮೇಲೆ ಗಂಗೆ ಸುರಿತಾ ಇದ್ಲು. ಅದನ್ನು ಪ್ರತ್ಯಕ್ಷ ಮಾನಸ ಸರೋವರ ಕೈಲಾಸ ಪರ್ವತನ ಅವ್ರ ಮನೆಯಲ್ಲೇ ತೋರಿಸಿದ್ರು. ಯಾಕಂದರೆ ನಾನು ನಿನಗೆ ತೋರಿಸ್ತೀನಿ ಅಂತ ವಚನ ಕೊಟ್ಟಿದ್ರು ಅವರು. ಅಲ್ಲೇ ಅವರು ಈಗಲೂ ಅವ್ರ ಮನೇಲಿ ಇರ್ಬೋದಾ? ಇಲ್ಲ, ಅದು ಅದೃಶ್ಯ ಮಾಡಿದ್ರು, ಗುರುಗಳನ್ನೇ ಅದೃಶ್ಯ ಮಾಡಿದ್ರು. ಆ ಟೈಮಲ್ಲಿ ಮಾತ್ರ ಅಂದರೆ ಎಲ್ಲ ಪ್ರತ್ಯಕ್ಷ ನೋಡಿದ್ದಾರೆ, ನೋಡಿ ಆಗಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.